Hello everyone, welcome to Learn Easily channel. God, poem by Langston Hughes. ಈ ಒಂದು ವಿಡಿಯೋದಲ್ಲಿ ಈ ಗಾಡ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಒಂದು ಸಮರಿಯನ್ನು ಕಲಿಯೋಣ. ಇಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಗಾಡ್ ಪದ್ಯದ ಮೂಲಕ ದೇವರು ತನ್ನ ಏಕಾಂಗಿಯಾಗಿದ್ದಂತಹ ಒಂದು ಮನಸ್ಥಿತಿ ಹಾಗೂ ಆತ ಕೆಳಗಿಳಿದು ಮನುಷ್ಯರು ಹಂಚಿಕೊಳ್ಳುವಂತಹ ಈ ಒಂದು ಪ್ರೀತಿ ಮತ್ತು ಜೀವನವನ್ನು ಅನುಭವಿಸುವ ಹಂಬಲವನ್ನು ಒಬ್ಬ ದೇವರು ವ್ಯಕ್ತಪಡಿಸುವಂತೆ ಈ ಒಂದು ಪದ್ಯದಲ್ಲಿ ತಮ್ಮ ಭಾವನೆಗಳನ್ನು ತಿಳಿಸಿದ್ದಾರೆ. ಅಂದರೆ ಒಬ್ಬ ದೇವರ ಭಾವನೆಗಳು ಆತ ಹೇಗೆ ಏಕಾಂಗಿಯಾಗಿದ್ದು ತಾನು ಸಹ ಭೂಮಿಯ ಮೇಲಿರುವ ಜನರ ಹಾಗೆ ಪ್ರೀತಿ ಜೀವನವನ್ನು ನಡೆಸಬೇಕು ಅಂದ್ಕೋತಾರೆ ಅನ್ನೋದು ಈ ಪದ್ಯದ ಥೀಮ್ ಆಗಿರುತ್ತೆ. ಬನ್ನಿ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ವಿವರಣೆಯನ್ನು ನೋಡ್ತಾ ಸಾಗೋಣ. ಇಲ್ಲಿ ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಐ ಆಮ್ ಗಾಡ್ ವಿತೌಟ್ ಒನ್ ಫ್ರೆಂಡ್, ಅಲೋನ್ ಇನ್ ಮೈ ಪ್ಯೂರಿಟಿ, ವರ್ಲ್ಡ್ ವಿತೌಟ್ ಎಂಡ್. ಈ ಪದ್ಯದ ಮೊದಲನೇ ಸಾಲಿನಲ್ಲೇ ಆ ಸ್ಪೀಕರ್ ಒಬ್ಬ ದೇವರಾಗಿದ್ದಾರೆ. ಅವರು ತಮ್ಮನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಐ ಆಮ್ ಎ ಗಾಡ್, ನಾನು ದೇವರು, ವಿತೌಟ್ ಒನ್ ಫ್ರೆಂಡ್, ನನಗೆ ಯಾವ ಒಬ್ಬ ಸ್ನೇಹಿತನೂ ಇಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ. ಅಲೋನ್ ಇನ್ ಮೈ ಪ್ಯೂರಿಟಿ, ನಾನು ಏಕಾಂಗಿಯಾಗಿ ಒಬ್ಬಂಟಿಗನಾಗಿ ನಾನು ತುಂಬ ಪರಿಶುದ್ಧವಾಗಿರುವೆನು, ನಾನು ಶಾಶ್ವತವಾಗಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳು ದೇವರಿಗೂ ಏಕಾಂಗಿತನ ಮತ್ತು ಆತನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದ್ದಾನೆ, ತನಗೆ ಯಾವುದೇ ಸ್ನೇಹಿತನಿಲ್ಲ, ನಾನೊಬ್ಬ ಒಬ್ಬಂಟಿ ಏಕಾಂಗಿಯಾಗಿದ್ದೇನೆ ಮತ್ತು ನಾನು ಪರಿಶುದ್ಧವಾಗಿದ್ದೇನೆ ಮತ್ತು ಶಾಶ್ವತವಾಗಿದ್ದೇನೆ ಅಂತಕ್ಕಂತಹ ಒಂದು ಸಾಲುಗಳನ್ನು ಹೇಳ್ತಾರೆ. ಅಂದರೆ ಈ ಪದಗಳು ದೇವರು ಮನುಷ್ಯರ ಸಂಬಂಧಗಳಿಂದ ತುಂಬ ದೂರವಾಗಿ ಒಬ್ಬಂಟಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಒತ್ತಿ ಹೇಳುತ್ತೆ. ವರ್ಲ್ಡ್ ವಿತೌಟ್ ಎಂಡ್, ನಾನು ಅಂತ್ಯವಿಲ್ಲದ ಜಗತ್ತಿನಲ್ಲಿದ್ದೇನೆ. ಅಂತ್ಯವಿಲ್ಲದ ಒಂದು ಜಗತ್ತು, ಅದೊಂದು ಶಾಶ್ವತವಾದಂತಹ ಜಗತ್ತು ಮತ್ತು ಆ ಏಕಾಂಗಿತನವೂ ಸಹ ಇಲ್ಲಿ ಪರ್ಮನೆಂಟ್, ಶಾಶ್ವತವಾಗಿದೆ ಅಂತಕ್ಕಂಥದ್ದು ಈ ಸಾಲುಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನು ಎರಡನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಬಿಲೋ ಮೀ ಯಂಗ್ ಲವರ್ಸ್ ಟ್ರೆಡ್ ದ ಸ್ವೀಟ್ ಗ್ರೌಂಡ್, ಬಟ್ ಐ ಆಮ್ ಗಾಡ್, ಐ ಕ್ಯಾನಾಟ್ ಕಮ್ ಡೌನ್. ನೋಡಿ, ಇಲ್ಲಿ ಆ ದೇವರು ಹೇಳ್ತಾ ಇದ್ದಾರೆ, ಬಿಲೋ ಮೀ ಯಂಗ್ ಲವರ್ಸ್, ಭೂಮಿಯ ಮೇಲೆ, ಬಿಲೋ ಮೀ ಅಂದರೆ ನನ್ನ ಕೆಳಗಡೆ, ಭೂಮಿಯಲ್ಲಿ ಪ್ರೇಮಿಗಳಿದ್ದಾರೆ. ಯಂಗ್ ಲವರ್ಸ್, ತುಂಬ ಯುವಕರು, ಅಂದರೆ ಅವರು ತುಂಬ ಸಂತೋಷದಿಂದ ಇದ್ದಾರೆ ಅನ್ನೋದನ್ನು ದೇವರು ಮೇಲಿಂದ ನೋಡಿ ಹೇಳ್ತಾ ಇದ್ದಾರೆ. ನನ್ನ ಕೆಳಗಡೆ ಯಂಗ್ ಲವರ್ಸ್, ಪ್ರೇಮಿಗಳಿದ್ದಾರೆ. ಅ ಥ್ರೆಡ್ ಆ್ಯಂಡ್ ಸ್ವೀಟ್ ಗ್ರೌಂಡ್, ಅವರು ಆ ಒಂದು ಕೆಳಗಡೆ ಇರತಕ್ಕಂತಹ ಒಂದು ಭೂಮಿಯಲ್ಲಿದ್ದಾರೆ. ಆದರೆ ನಾನು ಐ ಆಮ್ ಗಾಡ್, ನಾನು ದೇವರಾಗಿರೋದ್ರಿಂದ ನಾನು ಒಂದು ದೈವಿಕ ಸ್ಥಾನದಿಂದ ಕೆಳಗೆ ಇಳಿದು ಬರಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಬಟ್ ಐ ಆಮ್ ಗಾಡ್, ನಾನೊಬ್ಬ ದೇವರು, ಐ ಕ್ಯಾನಾಟ್ ಕಮ್ ಡೌನ್, ನಾನು ಕೆಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ಸಾಲುಗಳು ದೇವರು ಏಕಾಂಗಿತನ, ಒಂಟಿಯಾಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳೋದ್ರ ಜೊತೆಗೆ ಮನುಷ್ಯರು ತುಂಬ ಸಂತೋಷವಾಗಿ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯುವ ಪ್ರೇಮಿಗಳು, ಯಂಗ್ ಲವರ್ಸ್ ಇದ್ದಾರೆ, ಭೂಮಿಯ ಮೇಲೆ ಪ್ರೀತಿ ಮತ್ತು ಸಂತೋಷವನ್ನು ಅವರಿಲ್ಲಿ ಆ ಒಂದು ಸಿಂಬಲ್ ಆಗಿ ತೋರಿಸ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಾನು ಕೆಳಗೆ ಇಳಿದು ಬರಲು ಸಾಧ್ಯ ಇಲ್ಲ, ಯಾಕಂದರೆ ನನಗೆ ದೈವಿಕ ಶಕ್ತಿ, ನಾನೊಬ್ಬ ದೈವಿಕ ಪ್ರಪಂಚದಲ್ಲಿ ಇದ್ದೇನೆ. ನೀವು ಮಾನವ ಪ್ರಪಂಚದಲ್ಲಿದ್ದೀರಾ, ಇಲ್ಲಿ ದೈವಿಕ ಪ್ರಪಂಚ ಬೇರೆ, ಮಾನವಿಕ ಪ್ರಪಂಚ ಬೇರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಆ ದೈವಿಕತೆಯಿಂದ ಒಂದು ಬರ್ತಕ್ಕಂತಹ ಒಂದು ತ್ಯಾಗ ಮತ್ತು ಮಿತಿಗಳನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ನೀವು ತುಂಬ ಸಂತೋಷವಾಗಿದ್ದೀರಾ ಭೂಮಿಯ ಮೇಲೆ, ನಾನು ದೇವರು, ದೇವಲೋಕದಲ್ಲಿದ್ದೇನೆ, ದೈವಿಕ ಅಂಶ ಇದೆ, ನಾನು ಕೆಳಗಿಳಿದು ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ, ನಿಮ್ಮ ರೀತಿಯ ಒಂದು ಜೀವನವನ್ನು ನಾನು ಅನುಭವಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ನೀವು ತುಂಬ ಪ್ರೀತಿಯಿಂದ ಜೀವನವನ್ನು ನಡೆಸ್ತಾ ಇದ್ದೀರ, ನನಗೆ ಯಾರ ಜೊತೆ ಇಲ್ಲ, ನಾನು ನಿಮ್ಮ ಥರದ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ನಂತರದ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಸ್ಪ್ರಿಂಗ್, ಲೈಫ್ ಈಸ್ ಲವ್, ಲವ್ ಈಸ್ ಲೈಫ್ ಓನ್ಲಿ, ಬೆಟರ್ ಟು ಬಿ ಹ್ಯೂಮನ್ ದ್ಯಾನ್ ಗಾಡ್ ಆ್ಯಂಡ್ ಲೋನ್ಲಿ. ನೋಡಿ, ಈ ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ವಸಂತ ಪ್ರಾರಂಭವಾಗಿದೆ. ವಸಂತ ಅಂದರೆ ಸ್ಪ್ರಿಂಗ್ ಸೀಸನ್, ವಸಂತವಾದ ಒಂದು ಸೀಸನ್, ಋತು. ಇದರ ಅರ್ಥ ಜೀವನವು ಪ್ರೀತಿ ಅಂತಕ್ಕಂಥದ್ದು. ನಂತರ ಲೈಫ್ ಈಸ್ ಲವ್, ಲವ್ ಈಸ್ ಲೈಫ್ ಓನ್ಲಿ,
ಜೀವನವು ಪ್ರೀತಿಯೇ, ಆ ಪ್ರೀತಿಯೇ ಜೀವನವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆ ಒಂದು ಲೈಫ್ ಅಂತಕ್ಕಂಥದ್ರಲ್ಲಿ ಲವ್ ಇದೆ, ಲವ್ನಲ್ಲೇ ಲೈಫ್ ಇದೆ. ಇಲ್ಲಿ ದೇವರಿಗಿಂತ ಮನುಷ್ಯರಾಗಿ ಪ್ರೀತಿಯನ್ನು ಅನುಭವಿಸೋದು ತುಂಬ ಒಳ್ಳೆಯದು. ಯಾಕಂದರೆ ದೇವರು ಒಂಟಿಯಾಗಿರೋದಕ್ಕಿಂತ ಆತ ಮನುಷ್ಯರಾಗಿ ಪ್ರೀತಿಯ ಸಂಬಂಧಗಳನ್ನು ಹೊಂದಿರುವುದು ತುಂಬ ಶ್ರೇಷ್ಠ ಅಂತ ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬೆಟರ್ ಟು ಬಿ ಹ್ಯೂಮನ್, ಮನುಷ್ಯನಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು ದ್ಯಾನ್ ಗಾಡ್, ದೇವರಿಗಿಂತ ತುಂಬ ಒಳ್ಳೆಯದು. ಯಾಕಂದರೆ ಆ್ಯಂಡ್ ಲೋನ್ಲಿ, ಏಕಾಂಗಿಯಾಗಿದ್ದಾನೆ ಅಂತಕ್ಕಂಥದ್ದು. ಇಲ್ಲಿ ಆ ಒಂದು ಸ್ಪ್ರಿಂಗ್ ಪದ ಪ್ರೀತಿ ಮತ್ತು ಚೈತನ್ಯದ ಒಂದು ಸಂಭ್ರಮವನ್ನು ಸೂಚಿಸುತ್ತೆ, ವಸಂತ ಕಾಲ ಅಂತಕ್ಕಂಥದ್ದು. ಜೀವನವು ಪ್ರೀತಿ, ಪ್ರೀತಿಯೇ ಜೀವನ ಎಂಬ ವಾಕ್ಯಗಳು ಅವುಗಳ ಒಂದು ಸಂಬಂಧವನ್ನು ಇಲ್ಲಿ ಒತ್ತಿ ಹೇಳ್ತಾ ಇದೆ. ಆ ಕೊನೆಯ ಸಾಲುಗಳು ತುಂಬ ಒಂದು ಎಮೋಷ್ನಲ್ ಸಾಂಗ್ಗಳನ್ನು, ಒಂದು ಎಮೋಷ್ನಲ್ ಮೆಸೇಜನ್ನು ಇಲ್ಲಿ ಹೇಳ್ತಾ ಇದೆ. ಕವಿ ಒಂದು ದೃಷ್ಟಿಕೋನದಿಂದ ಇದನ್ನು ನೋಡ್ತಾ ಹೇಳ್ತಾ ಇದ್ದಾರೆ. ದೇವರು ಅಥವಾ ಆ ಒಂದು ದೈವ ಅಂತಕ್ಕಂಥದ್ದು ಏಕಾಂಗಿಯಾಗಿರ್ತಾನೆ, ಆದರೆ ಮಾನವ ಆ ಥರ ಅಲ್ಲ. ಮಾನವನ ಸಂಬಂಧ ಪ್ರೀತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ದೇವರಾಗಿರುವುದಕ್ಕಿಂತ ಮನುಷ್ಯನಾಗಿರುವುದು ಒಳ್ಳೆಯದು. ದೇವರು ಲೋನ್ಲಿ, ಆತನಿಗೆ ಈ ಒಂದು ಭೂಮಿಯ ಮೇಲೆ ಇರ್ತಕ್ಕಂಥ ಸಂಬಂಧಗಳು ಪ್ರೀತಿ ಏನು ಸಿಗೋದಿಲ್ಲ, ಆತ ಏಕಾಂಗಿಯಾಗಿರ್ತಾನೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಈ ಕವಿತೆಯ ಮೂಲಕ ಆ ದೈವಿಕ ಏಕಾಂಗಿತನ ಮತ್ತು ಮಾನವನ ಪ್ರೀತಿಯ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಕವಿಯವರು ದೇವರಿಗಿಂತ ಮನುಷ್ಯನ ಬದುಕಿನಲ್ಲಿ ಪ್ರೀತಿ ಮತ್ತು ಸಂಬಂಧಗಳನ್ನು ಇಲ್ಲಿ ಹೆಚ್ಚು ಮೌಲ್ಯೀಕರಿಸ್ತಾ ಇದ್ದಾರೆ. ಆ ದೇವರಿಗೆ ಪರಿಶುದ್ಧತೆ ಮತ್ತು ಶಾಶ್ವತೆ ಇದ್ದರೂ ಕೂಡ ಪ್ರೀತಿ ಮತ್ತು ಸ್ನೇಹದ ಬೆಲೆ ಮತ್ತು ಮನುಷ್ಯನ ಜೀವನದ ಬೆಲೆ ಅಂತಕ್ಕಂಥದ್ದು ಆತನಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಮನುಷ್ಯನಾಗಿ ಪ್ರೀತಿಯನ್ನು ಅನುಭವಿಸುವುದು ದೇವರಿಗಿಂತ ಶ್ರೇಷ್ಠ, ಒಳ್ಳೆಯದು ಅಂತ ಹೇಳಿ ಕವಿ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಈ ಒಂದು ಪೋಯಮ್ನ ಕನ್ನಡದ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.